ಎಸ್ಐಟಿಯಿಂದ ಅಸಲಿ ತನಿಖೆ ಈಗ ಶುರುವಾಗಿದೆ. ಭೂಮಿಯೊಳಗೆ ಹುದುಗಿ ಹೋದ ಎಲ್ಲ ರಹಸ್ಯಗಳು ಹೊರಗೆ ಬರುತ್ತಾ? ಧರ್ಮಸ್ಥಳದಲ್ಲಿ ಅಸಲಿಗೆ ಆಗಿದ್ದೇನು? ಹೂತಿಟ್ಟ ರಹಸ್ಯಗಳನ್ನ ಕೆದಕಿದೆ ಎಸ್ಐಟಿ. ಹೇಗಿತ್ತು ಸ್ಥಳ ಮಹಜರು? ಆ ಅನಾಮಿಕ ವ್ಯಕ್ತಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದು ಎಲ್ಲಿಗೆ? ಅನಾಮಿಕ ಕೊಟ್ಟ ಉತ್ತರ ಏನು? ಸ್ಥಳ ಮಹಜರಿನಲ್ಲಿ ಸತ್ಯ ಹೊರಬರುತ್ತಾ? ಎಸ್ಐಟಿ ಬಂದ್ರೆ ಸತ್ಯ ಹೊರಬರುತ್ತೆ. ಧರ್ಮಸ್ಥಳ ಅನಾಥ ಶವಗಳ ಪ್ರಕರಣಗಳಲ್ಲಿ ಎಸ್ಐಟಿ ತನಿಖೆ ಆಗಬೇಕು. ಎಸ್ಐಟಿಯಿಂದ ಮಾತ್ರ ಸರಿಯಾದ ತನಿಖೆ ಆಗಲು ಸಾಧ್ಯ. ಇಂಥ ಮಾತುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಸಹ ತಮ್ಮ ಮೇಲೆ ಇಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳಲು ಧರ್ಮಸ್ಥಳದ ಅಖಾಡಕ್ಕಿಳಿದಿದೆ. ಅನಾಥ ಶವಗಳ ಪತ್ತೆಗೆ ಮುಂದಾಗಿದೆ. ದಟ್ಟ ಕಾಡು ಪೊದೆಗಳ ಮಧ್ಯೆ ಅನಾಮಿಕ ವ್ಯಕ್ತಿ ತೋರಿಸಿದ್ದೇನು? ಅನಾಥ ಶವಗಳನ್ನ ಹೂತಿಟ್ಟಿದ್ದ ಆ ಜಾಗ ಕೊನೆಗೂ ಸಿಕ್ಕೇ ಬಿಡ್ತಾ? ಎಸ್ಐಟಿಯಿಂದ ಹೇಗಿತ್ತು ಸ್ಥಳ ಮಹಜರು? ಸ್ನಾನಘಟ್ಟದ ಸುತ್ತಮುತ್ತ ಸಿಕ್ಕಿದ್ದೇನು? ಯಾವಾಗ ಎಸ್ಐಟಿ ಧರ್ಮಸ್ಥಳಕ್ಕೆ ಬರೋದು? ಯಾವಾಗ ಅನಾಮಿಕನ ವಿಚಾರಣೆ ಮಾಡೋದು? ಯಾವಾಗ ಹೂತಿದ್ದ ಶವಗಳನ್ನ ಹೊರ ತೆಗೆಯೋದು? ಯಾವಾಗ ನೂರಾರು ಶವಗಳನ್ನ ಹೂತಿಟ್ಟ ಆ ಸ್ಥಳ ಆದ್ರೂ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೂ ಈಗ ತೆರೆ ಬಿದ್ದಿದೆ. ಸತತ 2 ದಿನಗಳ ಕಾಲ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಈಗ ಕೊನೆಗೂ ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತು ಹಾಕಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಮುಖ್ಯವಾಗಿ ಏನು ಆಗಬೇಕಾಗಿತ್ತೋ ಅದು ಆಗಿದೆ. ಶವಗಳನ್ನ ಹೂತಿದ್ದೇನೆ ಎಂದಿದ್ದ ವ್ಯಕ್ತಿ ಎಲ್ಲಿ ಹೂತಿದ್ದೇನೆ ಅನ್ನೋದನ್ನ ಯಾರಿಗೂ ಹೇಳಿರಲಿಲ್ಲ. ಅವನು ತಂದಿದ್ದ ತಲೆ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇರಬಹುದು. ಆ ಬುರುಡೆಯನ್ನ ಎಲ್ಲಿಂದಲೋ ತಂದಿರಬಹುದು. ಅವನು ಹೇಳಿದ ಜಾಗದಲ್ಲಿ ಅಗೆದರೆ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಅದರಂತೆ ಈಗ ಅನಾಮಿಕ ವ್ಯಕ್ತಿ ಶವಗಳನ್ನ ಹೂತಿದ್ದ ಜಾಗವನ್ನ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ್ದಾನೆ. ಎಸ್, ಎಸ್ಐಟಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದ ಎಸ್ಐಟಿ ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸಿ ಅನಾಮಿಕನ ವಿಚಾರಣೆಗೆ ಮುಂದಾಗಿದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಆತನೇ ಅತಿ ಮುಖ್ಯ ವ್ಯಕ್ತಿ. ಆ ಅನಾಮಿಕನ ಮೇಲೆಯೇ ಇಡೀ ಪ್ರಕರಣ ನಿಂತಿದೆ. ಆತ ಹೇಳಿದಂತೆಯೇ ಮಾಡಿ ಪ್ರಕರಣವನ್ನ ಹೊರ ತೆಗೆಯಬೇಕು. ಅದಕ್ಕೆ ಆ ವ್ಯಕ್ತಿಯನ್ನ ಬರೋಬ್ಬರಿ 2 ದಿನಗಳ ಕಾಲ ವಿಚಾರಣೆ ಮಾಡಲಾಗಿತ್ತು. ಮೊದಲ ದಿನ ಅಧಿಕಾರಿ ಅನುಚೇತ್ ಮತ್ತು ಜಿತೇಂದ್ರ ದಯಾಮ್ ಅವರು ಆ ಅನಾಮಿಕ ವ್ಯಕ್ತಿಯನ್ನ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. 8 ಗಂಟೆಗಳ ವಿಚಾರಣೆಯಲ್ಲೇ ಎಲ್ಲವೂ ಹೊರ ಬಂದಿರುತ್ತೆ. ಎಲ್ಲವನ್ನು ವಿವರವಾಗಿ ಹೇಳಿರ್ತಾನೆ ಅಂದುಕೊಂಡ್ರೆ ಮರುದಿನ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸಹ ದೂರುದಾರನನ್ನ ವಿಚಾರಣೆ ಮಾಡಿದ್ರು. ಅರೆ, ಇವರು ದೂರುದಾರನನ್ನ ಬೆನ್ನು ಬಿಡದೆ ವಿಚಾರಣೆ ಮಾಡ್ತಾ ಇದ್ದಾರೆ. ಸಮಾಧಿ ಅಗಿಯೋದು ಯಾವಾಗ ಅಂತ ಕೇಳುವಷ್ಟರಲ್ಲೇ ಈಗ ಆ ಕೆಲಸವನ್ನು ಎಸ್ಐಟಿ ಮಾಡಲು ಮುಂದಾಗಿದೆ. ಸ್ಥಳ ಮಹಜರು ನಡೆಸಿದ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ರೈಮ್ ಪ್ರಕರಣದಲ್ಲಿ ಆಗಿರಲಿ ಅತಿ ಮುಖ್ಯವಾದ ಕೆಲಸ ಸ್ಥಳ ಮಹಜರು ಮಾಡೋದು. ಸ್ಥಳ ಮಹಜರು ಅಂದ್ರೆ ಘಟನೆ ನಡೆದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಲ್ಲಿ ಆಯಿತು, ಏನೇನಾಯಿತು, ಹೇಗೆ ಆಯಿತು ಅಂತ ಕೇಳ್ತಾರೆ. ಈಗ ದೂರುದಾರ ವ್ಯಕ್ತಿಯನ್ನು ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಿದ್ದಾರೆ. ದೂರುದಾರ ವ್ಯಕ್ತಿಗೆ ಮುಖ ಕಾಣದಂತೆ ಮಾಸ್ಕ್ ಹಾಕಿ ಆತನ ಚೆಹರೆ ಸಹ ಪತ್ತೆ ಹಚ್ಚಲು ಆಗದಂತೆ ಮಾಡಿ ಆತ ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಾಗಿದೆ.
ದಟ್ಟ ಕಾಡು, ಅದರ ನಡುವೆ ಹರಿತಾ ಇರೋ ನದಿ, ಅದರ ಸುತ್ತಮುತ್ತಲೂ ಗಿಡಗಂಟೆಗಳು, ತೂರಲು ಆಗದಂತಹ ಪೊದೆಗಳು ಅಂತ ಒಂದು ಜಾಗವನ್ನ ದೂರುದಾರ ತೋರಿಸಿದ್ದಾನೆ. ಅಲ್ಲೇ ಒಂದಷ್ಟು ಜಾಗ ತೋರಿಸಿ ಆ ಜಾಗದಲ್ಲೇ ನಾನು ಶವಗಳನ್ನ ಹೂತಿದ್ದೆ, ಈ ಜಾಗದಿಂದಲೇ ತಲೆ ಬುರುಡೆಯನ್ನ ತಂದಿದ್ದೆ ಅಂತ SIT ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಸದ್ಯ ಆ ಜಾಗ ನೋಡಿದವರೆಲ್ಲ ಎಸ್, ಇಲ್ಲಿ ಏನೋ ನಡೆದಿರುತ್ತೆ ಅಂತ ಭಾವಿಸುವ ರೀತಿ ಆ ಜಾಗ ಕಂಡು ಬಂದಿದೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಕಾಡು ಕೌತುಕಗಳ ಗೂಡಾಗಿದೆ. ಇವತ್ತಿನಿಂದ ಅಧಿಕೃತವಾಗಿ SIT ತನ್ನ ಫುಲ್ ಫ್ಲೆಡ್ಜ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದ. ಹಾಗಾಗಿ ಧರ್ಮಸ್ಥಳದ ಕಾಡಿನಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ನಾವೀಗ ಧರ್ಮಸ್ಥಳ ನೇತ್ರಾವತಿ ಪಕ್ಕದಲ್ಲಿರುವಂತಹ ದಟ್ಟ ಕಾನನದ ಒಳಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೀಗೆ ನೂರಾರು ಹೆಕ್ಟೇರ್ ಜಾಗವನ್ನ ಧರ್ಮಸ್ಥಳದಲ್ಲಿ ಕಾಡು ಇರುವಂಥದ್ದು. ಧರ್ಮಸ್ಥಳ ಗ್ರಾಮಕ್ಕೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನೂರಾರು ಹೆಕ್ಟೇರ್ ಕಾಡು ಪ್ರದೇಶ ಇದೆ. ಹಾಗಾಗಿ SIT ತನ್ನ ವ್ಯಾಪ್ತಿಯ ಒಳಗೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯನ್ನು ಕೂಡ ಸೇರಿಸಿಕೊಂಡಿರುವಂಥದ್ದು. ಸರ್ಕಾರಿ ಭೂ ದಾಖಲೆಗಳ ಪ್ರಕಾರವಾಗಿ ಇರುವಂಥ ಅರಣ್ಯ ಭಾಗ ಮತ್ತು ಅರಣ್ಯ ವ್ಯಾಪ್ತಿಯಲ್ಲಿರುವಂಥ ಈ ಥರ ಕಾಡು ಪ್ರದೇಶಗಳನ್ನು ಗುರುತಿಸಿ ಮ್ಯಾಪ್ ಮೂಲಕವಾಗಿ ಈಗ SIT ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಧರ್ಮಸ್ಥಳ ಭಾಗದಲ್ಲಿ ಖಾಲಿ ಜಾಗಕ್ಕಿಂತ ಕಾಡೇ ಜಾಸ್ತಿ ಇದೆ. ಇಲ್ಲಿನ ಕಾಡುಗಳಲ್ಲಿ ನುಗ್ಗಿ ಓಡಾಡುವುದೇ ಕಷ್ಟ. ಅದಕ್ಕೆ ಕಾಡುಗಳಲ್ಲಿ ಯಾರು ಸತ್ತು ಬಿದ್ದರೂ, ಏನೇ ನಡೆದರೂ ಯಾರೂ ಹೋಗಿ ನೋಡೋದಿಲ್ಲ. ಈಗ ಅಂತಹದ್ದೇ ಜಾಗದಲ್ಲಿ ಆ ಅನಾಮಿಕ ವ್ಯಕ್ತಿ ಶವಗಳನ್ನು ಹೂತು ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಅನಾಮಿಕ ವ್ಯಕ್ತಿ ಈಗ ಧರ್ಮಸ್ಥಳದಲ್ಲಿ ಇರೋ ಕಾಡಿಗೆ SIT ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಜಾಗ ತೋರಿಸಿದ್ದಾನೆ. ನೋಡಿ, 10 ಪೊಲೀಸರು, AK-47 ಗನ್ಗಳನ್ನು ಹಿಡಿದುಕೊಂಡಿರೋ ಆರ್ಮಿ, ಅದರ ಜೊತೆಗೆ ಸೋಕೋ ಟೀಮ್, SIT ಅಧಿಕಾರಿಗಳು, ಎಷ್ಟೊಂದು ಮಂದಿ ಈಗ ಧರ್ಮಸ್ಥಳದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಥಳ ಮಹಜರು ಮಾಡೋದಕ್ಕೆ ಅನಾಮಿಕ ವ್ಯಕ್ತಿಯ ಜೊತೆಗೆ ಎಷ್ಟೊಂದು ಜನರು ಬಂದಿದ್ದಾರೆ. ಆತ ಎಲ್ಲಿಗೆ ಕರೆದುಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗುವುದಕ್ಕೆ ಆಗುತ್ತೋ ಆಗಲ್ಲವೋ ಅಂತ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡು ಬಂದಿತ್ತು SIT ತಂಡ. ಧರ್ಮಸ್ಥಳದಿಂದ ತುಂಬಾ ದೂರದಲ್ಲಿ ಕಾಡು ಮೇಡು ಹೆಚ್ಚಾಗಿರೋ ಕಡೆ ಅಥವಾ ಜನಸಂದಣಿಯೇ ಇಲ್ಲದೆ ಕಡೆ ಆ ಅನಾಮಿಕ ವ್ಯಕ್ತಿ ಕರೆದುಕೊಂಡು ಹೋಗಬಹುದು, ಶವಗಳನ್ನು ಹೂತು ಹಾಕಿರೋ ಜಾಗವನ್ನ ತೋರಿಸಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಎಲ್ಲರೂ ಶಾಕ್ ಆಗೋ ರೀತಿಯಲ್ಲಿ ಆ ವ್ಯಕ್ತಿ ನೇತ್ರಾವತಿ ನದಿಯ ಸ್ನಾನ ಘಟ್ಟದ ಬಳಿ ಇರೋ ಕಾಡಿಗೆ ಕರೆದುಕೊಂಡು ಹೋಗಿ ಇದೇ ಆ ಜಾಗ ಅಂತ ತೋರಿಸಿದ್ದಾನೆ. ಇಲ್ಲಿ ನೋಡಿ, ಈಗ SIT ಅಧಿಕಾರಿಗಳು ನಡೆದುಕೊಂಡು ಬರ್ತಾ ಇರೋ ಜಾಗವನ್ನ ಇದು ಧರ್ಮಸ್ಥಳವೇ. ನೇತ್ರಾವತಿ ನದಿಯ ಸ್ನಾನ ಘಟ್ಟದ ಬಳಿಗೆ ಅಧಿಕಾರಿಗಳ ತಂಡ ಬಂದಿತ್ತು. ಅಲ್ಲಿಂದ ಪಕ್ಕದಲ್ಲಿ ಇರೋ ಕಾಡಿನ ಕಡೆಗೆ ಹೋಗಿದ್ದಾರೆ. ಮುಖ ಒಂಚೂರು ಕಾಣದಂತೆ ದೂರುದಾರನಿಗೆ ಕಪ್ಪು ಮಾಸ್ಕ್ ಹಾಕಲಾಗಿದೆ. ಬರೀ ಕಣ್ಣು ಮಾತ್ರ ಕಾಣುವಷ್ಟು ತೂತು ಮಾಡಲಾಗಿದೆ. ಆತನ ಸುತ್ತಮುತ್ತ ಅಧಿಕಾರಿಗಳು, ಹಿಂದೆ ಪೊಲೀಸರು, ಮಿಲಿಟರಿ ಪಡೆಗಳು ಹೋಗಿದ್ದು ಸ್ನಾನ ಘಟ್ಟದ ಮೂಲಕವೇ ಅವರು ಮುಂದಕ್ಕೆ ನಡೆದುಕೊಂಡು ಹೋಗಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ. ಶವಗಳ ಹೂತಿಟ್ಟ ರಹಸ್ಯ ಬಯಲಾಗುತ್ತಾ. ಎಷ್ಟೊಂದು ಪೊಲೀಸರು, ಎಷ್ಟೊಂದು ಗನ್ಮ್ಯಾನ್ಗಳು, ಅಬ್ಬಬ್ಬಾ ಎನ್ನಿಸುವಷ್ಟು ಭದ್ರತೆಯಲ್ಲಿ ಆ ಅನಾಮಿಕ ವ್ಯಕ್ತಿಯನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಬರಲಾಗಿದೆ. ಆ ವ್ಯಕ್ತಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಸಹ ಹಾಕಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದೊಂದು ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಈವರೆಗೂ ಅನಾಮಿಕನ ಮುಖವನ್ನ ತೋರಿಸಿಲ್ಲ. ಈಗಲೂ ಭಾರಿ ಭದ್ರತೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ.
ಆ ದೂರುದಾರನ ಮೂಗು ಮಾತ್ರ ಕಾಣಿಸುವಂತಹ ಮಾಸ್ಕ್ ಹಾಕಲಾಗಿದೆ. ಜೊತೆಗೆ ರೈನ್ಕೋಟ್ ಒಳಗೆ ಮತ್ತೆ ಬುಲೆಟ್ ಪ್ರೂಫ್ ರೀತಿ ಬಟ್ಟೆಯನ್ನ ಕೊಡಲಾಗಿದೆ. ಇಷ್ಟೊಂದು ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡಲಾಗಿದೆ. ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ಅಜಾನುಬಾಹು ರೀತಿ ನಡೆದುಕೊಂಡು ಹೋದ ಆ ವ್ಯಕ್ತಿ ಸ್ನಾನಘಟ್ಟ ದಾಟಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕಾಡು ಪ್ರದೇಶವನ್ನ ತೋರಿಸಿದ್ದಾನೆ. ನೋಡಿ, ಸರಿಯಾಗಿ ನೋಡಿ, ಚೆನ್ನಾಗಿ ನೋಡಿಕೊಂಡು ಬಿಡಿ. ಇದೇ ಆ ಪ್ರದೇಶ. ಸ್ಥಳ ಮಹಜರು ವೇಳೆ ಆ ಅನಾಮಿಕ ವ್ಯಕ್ತಿ ಅಥವಾ ದೂರುದಾರ ತೋರಿಸಿದ ಪ್ರದೇಶ ಇದೆ. ಒಂದು ಹಳೆ ಕಾಂಪೌಂಡ್ ಗೋಡೆ ದಾಟಿ ಅಲ್ಲಿ ಇರೋ ತೆಂಗಿನ ಮರದ ಮುಂದೆ ನಿಂತ ಅನಾಮಿಕ ವ್ಯಕ್ತಿ ತನ್ನ ಮುಂದೆ ಇರೋ ಗಿಡಗಂಟೆಗಳ ಪ್ರದೇಶದ ಕಡೆಗೆ ಕೈ ತೋರಿಸಿದ್ದ. ನೋಡಿ, ಇದೇ ಆ ಪ್ರದೇಶ. ಅಲ್ಲಿಂದ ಇಲ್ಲಿಯವರೆಗೆ ಅಂತ ಆ ಅನಾಮಿಕ ವ್ಯಕ್ತಿ ಕೈ ತೋರಿಸಿ ಹೇಳ್ತಾ ಇರೋದನ್ನ ನೀವು ನೋಡಬಹುದು. ಧರ್ಮಸ್ಥಳ ಭಾಗದಲ್ಲಿ 100 ಎಕರೆ ಕಾಡಿದೆ. ಸಾಕಷ್ಟು ಕಡೆ ನದಿಗಳು, ತೊರೆಗಳು ಹರಿತಾ ಇರುತ್ತೆ. ಕೆಲವು ಕಡೆ ಅಂತೂ ಕಾಡಿನ ಒಳಗೆ ಹೋಗೋದಕ್ಕೂ ಸಾಧ್ಯವಿಲ್ಲ. ಅಂಥ ಭಯಾನಕ ಘಟ್ಟ ಪ್ರದೇಶಗಳು ಇವೆ. ಅಂಥದ್ದೇ ಯಾವುದಾದರೂ ಜಾಗ ತೋರಿಸಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಆ ಅನಾಮಿಕ ವ್ಯಕ್ತಿ ಸೀದಾ ಸ್ನಾನಘಟ್ಟದ ಸಮೀಪವೇ ಇರೋ ಜಾಗವನ್ನ ತೋರಿಸಿದ್ದಾನೆ. ಇದೇ ಆ ಸ್ಥಳ ಅಂತ ಹೇಳಿದ್ದಾನೆ. ಸದ್ಯ ಪೊಲೀಸರು, ಅಧಿಕಾರಿಗಳು ಆ ಸ್ಥಳವನ್ನ ನೋಟ್ ಮಾಡಿಕೊಂಡು ಗುರುತು ಮಾಡಿದ್ದಾರೆ. ಆ ವ್ಯಕ್ತಿ ಆ ಸ್ಥಳವನ್ನ ತೋರಿಸಿದ್ದೇ ತಡ ಅಲ್ಲಿದ್ದ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗಿಬಿಟ್ರು. ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಫೈಲ್ಗಳನ್ನ ತೆಗೆದು ಅದರಲ್ಲಿ ಏನೋ ನೋಟ್ ಮಾಡಿಕೊಂಡ್ರು. ಇನ್ನೊಬ್ಬರು ಲ್ಯಾಪ್ಟಾಪ್ ಅಲ್ಲಿ ತೆಗೆದು ಏನೋ ನೋಟ್ ಮಾಡಿಕೊಂಡ್ರು. ನಂತರ ಆ ಜಾಗವನ್ನ ಗುರುತು ಮಾಡಿ ಅನಾಮಿಕನಿಗೆ ಅಲ್ಲೇ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ. ಆ ವ್ಯಕ್ತಿ ತೋರಿಸಿರೋದು ಬರೀ ಒಂದು ಜಾಗ ಮಾತ್ರ ಅಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲಿ ಸಾಕಷ್ಟು ಸ್ಥಳಗಳನ್ನ ತೋರಿಸಿದ್ದಾನೆ. ಎಲ್ಲ ರಹಸ್ಯಗಳು ಈ ಕಾಡಿನಲ್ಲೇ ಇವೆ ಅಂತ ಹೇಳಿದ್ದಾನೆ. ಕಾಡು ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ಮೊದಲು ಗಿಡಗಂಟಿಗಳನ್ನ ಕಿತ್ತು ಆ ನಂತರ ಹೋಗೋಣ ಅಂತ ಏನೂ ಯೋಚನೆ ಮಾಡದೆ ಆ ವ್ಯಕ್ತಿ ತೋರಿಸಿದ ಕಡೆಗೆಲ್ಲ ಹೋಗಿ ಅಧಿಕಾರಿಗಳು ಆ ಸ್ಥಳಗಳನ್ನ ಗುರುತು ಮಾಡಿ ಬಂದಿದ್ದಾರೆ. ನೂರಾರು ಹೆಕ್ಟೇರ್ ಅರಣ್ಯ ಭೂಮಿ ಇರೋ ಕಾರಣಕ್ಕಾಗಿ ಆತ ನೇತ್ರಾವತಿಯ ಭಾಗ ಅಥವಾ ನೇತ್ರಾವತಿಯ ನದಿಯ ದಡದಲ್ಲಿರುವಂಥ ಹಲವು ಭೂಭಾಗಗಳನ್ನು ಈಗ ಸ್ಥಳೀಯರು ನೋಟಿಸ್ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ನದಿಯ ದಡದಲ್ಲಿರುವಂಥ ದಟ್ಟ ಕಾನನದ ಒಳಭಾಗದಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿ ಕೊಡ್ತಾ ಇದೆ. ಹಾಗಾಗಿ ಇಡೀ ಧರ್ಮಸ್ಥಳ ಗ್ರಾಮದ ಜನರ ಕಣ್ಣು ಈಗ SITಯ ಮುಂದಿನ ತನಿಖೆ ಅಂತ ಹೊರಳಿರುವಂಥದ್ದು. SITಯ ಪ್ರಮುಖ ಅಧಿಕಾರಿಗಳು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಜುಲೈ 11ನೇ ತಾರೀಕು ಆತ ಒಂದು ಬುರುಡೆಯೊಂದಿಗೆ ಬೆಳ್ತಂಗಡಿ ಕೋರ್ಟ್ ಮತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಹಾಜರಾಗಿದ್ದ. ಹಾಗಾಗಿ ಆ ಬುರುಡೆಯನ್ನು ಎಲ್ಲಿಂದ ತಂದಿರೋದು ಎಂಬ ಪ್ರಶ್ನೆಗೆ ಆತ ಕೊಟ್ಟಂಥ ಉತ್ತರ ಧರ್ಮಸ್ಥಳ ಗ್ರಾಮದ ದಟ್ಟ ಕಾನನದ ಒಳಭಾಗದಲ್ಲಿ ತಂದಿದ್ದೇನೆ ಅಂತ ಹೇಳಿ. ಹಾಗಾಗಿ ಆನಂತರವಾಗಿ ಆ ದಟ್ಟ ಕಾನನದ ಒಳಭಾಗದಲ್ಲಿ ಹೂತಿಟ್ಟಿರುವಂತಹ ನೂರಾರು ಹೆಣಗಳ ಕಳೆ ಬರವನ್ನು ತೆಗೆಯುವ ಪ್ರಕ್ರಿಯೆ ಕೂಡ ಮುಂದಿನ 4-5 ದಿನಗಳಲ್ಲಿ ಧರ್ಮಸ್ಥಳದ ಈ ಅತ್ಯಮೂಲ್ಯ ಸೂಕ್ಷ್ಮ ಪ್ರಕರಣದ ಒಂದು ರೀತಿಯ ಹಂತ, ತನಿಖೆಯ ಹಂತ ಮುಕ್ತಾಯ ಆಗುತ್ತೆ. ಹಾಗಾಗಿ ಇಡೀ ಗ್ರಾಮದ ಜನ, ಇಡೀ ರಾಷ್ಟ್ರದ ಜನ ಧರ್ಮಸ್ಥಳದ ಈ ಪ್ರಕರಣವನ್ನು ತದೇಕ ಚಿತ್ತದಿಂದ ಗಮನಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನ್ಯೂಸ್ 18 ಕನ್ನಡ ಎಲ್ಲಿ ಪ್ರತ್ಯಕ್ಷ ವರದಿ ಮಾಡಿತ್ತೋ ಅದೇ ಜಾಗದಲ್ಲಿ ಆ ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳಿಗೆ ಒಂದಷ್ಟು ಪ್ರದೇಶಗಳನ್ನು ತೋರಿಸಿದ್ದಾನೆ. ಅಧಿಕಾರಿಗಳು ಅಲ್ಲಿಗೆಲ್ಲ ಹೋಗಿ ಸ್ಥಳಗಳನ್ನು ನೋಡಿಕೊಂಡು ಬಂದಿದ್ದಾರೆ. ಜೊತೆಗೆ ಆತ ತೋರಿಸಿದ ಸ್ಥಳಗಳಲ್ಲೆಲ್ಲ ಮತ್ತೆ ಆತನಿಗೆ ಪ್ರಶ್ನೆಗಳನ್ನು ಮಾಡಲಾಗಿದೆ. ಯಾವಾಗ ಇಲ್ಲಿಗೆ ಬಂದಿದ್ದೆ, ಆ ವರ್ಷ, ಆ ವ್ಯಕ್ತಿಯ ನೆನಪು ಇದೆಯಾ, ಇದೇ ಜಾಗ ಅಂತ ಗೊತ್ತಿದೆಯಾ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆತ ತೋರಿಸಿದ ಜಾಗ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಗುರುತು ಮಾಡಿಟ್ಟುಕೊಳ್ಳಲಾಗಿದೆ. ತಲೆಬುರುಡೆ ಜಾಗ ಮಾತ್ರ ಅಲ್ಲ, ಬೇರೆ ಸಮಾಧಿಗಳನ್ನು ತೋರಿಸಿದ್ನ.
ಅನಾಮಿಕ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದಾಗಲೇ ತನ್ನೊಂದಿಗೆ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ. ಇದನ್ನೇ ನಾನು ಹೂತು ಹಾಕಿದ್ದು, ಹೂತಿದ್ದ ಜಾಗದಿಂದಲೇ ಇದನ್ನ ತಂದಿದ್ದೇನೆ ಅಂತ ತೋರಿಸಿದ. ಅದಕ್ಕೆ ಮೊದಲು ಆ ಜಾಗವನ್ನ ಅಗೆದು ಅದರ ಮಣ್ಣನ್ನ ಪರಿಶೀಲನೆ ಮಾಡಬೇಕು. ಆ ಬುರುಡೆ ಧರ್ಮಸ್ಥಳ ಮಣ್ಣಲ್ಲಿ ಸಿಕ್ಕಿದ್ದ ಅಥವಾ ಬೇರೆಡೆಯಿಂದ ತಂದಿದ್ದ ಅಂತ ಎಸ್ಐಟಿ ತನಿಖೆ ನಡೆಸಲಿ ಅಂತ ಹೇಳಲಾಗಿತ್ತು. ಹಾಗಾಗಿ ಇಂದು ಸಹ ತಲೆ ಬುರುಡೆ ಸಿಕ್ಕ ಜಾಗದಲ್ಲೇ ಸ್ಥಳ ಮಹಜರು ನಡೆಯಲಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈಗ ಒಂದು ಸ್ಥಳ ಮಾತ್ರ ಅಲ್ಲದೆ 10 ಜಾಗಗಳಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಮೊದಲಿಗೆ ಆ ಅನಾಮಿಕ ವ್ಯಕ್ತಿ ನೇತ್ರಾವತಿ ನದಿ ದಡದಲ್ಲೇ ಇರೋ ಒಂದು ಪ್ರದೇಶವನ್ನ ತೋರಿಸಿದ್ದ. ಸದ್ಯ ಅಲ್ಲಿ ಮಾತ್ರ ಸ್ಥಳ ಮಹಜರು ನಡೆಯಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಸ್ಥಳ ಮಹಜರು ಆ ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ. ಅಲ್ಲಿಂದ ಅವರು ಇನ್ನು ಮುಂದೆ ಹೋಗಿದ್ರು. ಕುರುಚಲು ಗಿಡಗಳ ಮಧ್ಯೆ ಮತ್ತೆ ಒಳಕ್ಕೆ ಹೋಗಿ ಕಾಡಿನ ಒಳಗೆ ಮಾಯವಾಗಿ ಓಡಾಡಲು ಕಷ್ಟವಾದ ಸ್ಥಳಗಳಲ್ಲೆಲ್ಲ ಸ್ಥಳ ಮಹಜರು ನಡೆಸಿದ್ದಾರೆ. ನೋಡಿ, ಮೊದಲು ಒಂದು ಭಾಗದಲ್ಲಿ ಸ್ಥಳ ಮಹಜರು ನಡೆಸೋ ಅಧಿಕಾರಿಗಳು ನಂತರ ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ಮುಂದಕ್ಕೆ ಹೋಗಿ ನಂತರ ಕಾಡಿನ ಒಳಗೆ ಮಾಯವಾದ್ರು. ಅಂದ್ರೆ ಆ ಅನಾಮಿಕ ವ್ಯಕ್ತಿ ಪಕ್ಕದಲ್ಲೇ ಬೇರೆ ಬೇರೆ ಸ್ಥಳಗಳನ್ನ ತೋರಿಸಿದ್ದಾನೆ. ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರೋ ಸಾಧ್ಯತೆ ಇದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. 10ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹೇಗೆ ಕಾಡಿನ ಒಳಗೆ ಹೋಗ್ತಾ ಇದ್ದಾರೆ ಅಂತ. ಆ ವ್ಯಕ್ತಿ 100 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ ದೂರು ಕೊಟ್ಟಿದ್ದ. ಆದರೆ ಅದು ಕಳೆದ 20 ವರ್ಷಗಳಲ್ಲಿ ಅಂತ ಆತ ಹೇಳಿದ್ದ. ಈಗ ಅಷ್ಟೆಲ್ಲ ಜಾಗಗಳನ್ನ ಒಮ್ಮೆಲೆ ತೋರಿಸಲು ಸಾಧ್ಯ ಇಲ್ಲ. ಆದರೆ ತನಗೆ ನೆನಪಿರುವಷ್ಟು ಜಾಗಗಳನ್ನ ಮಾತ್ರ ತೋರಿಸಿರೋ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲೆಲ್ಲಿ ಹೂತಿರೋ ನೆನಪಿದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾನೆ. ಈಗ ಸುಮಾರು 15ಕ್ಕೂ ಹೆಚ್ಚು ಸ್ಥಳಗಳನ್ನ ಆತ ತೋರಿಸಿತು. ಅಧಿಕಾರಿಗಳು ಆ ಜಾಗಗಳನ್ನೆಲ್ಲ ಫೋಟೋ ತೆಗೆದುಕೊಂಡು ಆ ಸ್ಥಳಗಳನ್ನ ಗುರುತು ಮಾಡಿ ಟೇಪ್ ಹಾಕಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ನಾಪತ್ತೆ ಪ್ರಕರಣಗಳು, 100 ಶವಗಳು. ಕೆಲವು ದಿನಗಳಿಂದ ಇದೇ ವಿಚಾರಗಳು ಸದ್ದು ಮಾಡ್ತಾ ಇದ್ದು, ಸತ್ಯ ಏನು ಅಂತ ತಿಳಿದುಕೊಳ್ಳಬೇಕು ಅಂತ ಜನರು ಭಾರಿ ಕುತೂಹಲದಿಂದ ಇದ್ದಾರೆ. 20 ವರ್ಷಗಳಿಂದ ಮಣ್ಣಲ್ಲಿ ಮಣ್ಣಾದ ರಹಸ್ಯಗಳೆಲ್ಲವೂ ಹೊರಬರಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಎಸ್ಐಟಿ ಸ್ಥಳ ಮಹಜರು ನಡೆಸಿದೆ. ನದಿ ತಟದಲ್ಲಿ ಅಡಗಿದೆಯ 100 ಶವಗಳ ರಹಸ್ಯ. ರಾತ್ರಿಯವರೆಗೂ ಸ್ಥಳ ಮಹಜರು. ಸ್ನಾನ ಘಟ್ಟದ ಸುತ್ತಮುತ್ತ ಸಿಕ್ಕಿದ್ದೇನೋ. ಹೂತಿರೋ ಜಾಗದಿಂದ ಶವಗಳನ್ನ ಹೊರಗೆ ತೆಗೆಯೋದು ಯಾವಾಗ? ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದೇ ಸುಳ್ಳು. ಧರ್ಮಸ್ಥಳದಲ್ಲಿ ಆ ರೀತಿಯ ಘಟನೆಗಳೇ ನಡೆದಿಲ್ಲ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ದೂರುದಾರನ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಆತ ಹೇಳ್ತಾ ಇರೋದೆಲ್ಲ ಸತ್ಯಕ್ಕೆ ದೂರ ಅಂತ ಸಾಕಷ್ಟು ಮಂದಿ ವಾದ ಮಾಡಿದ್ರು. ಆದರೆ ಈಗ ಎಲ್ಲರೂ ಶಾಕ್ ಆಗೋ ರೀತಿ ಆ ಅನಾಮಿಕ ವ್ಯಕ್ತಿ ಎಸ್ಐಟಿ ಮುಂದೆಯೂ ತಾನೇ ಶವ ಹೂತಿರೋದಾಗಿ ಹೇಳಿ ಈಗ ಆ ಜಾಗವನ್ನು ತೋರಿಸಿದ್ದಾನೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದ್ರೆ ಪ್ರತಿನಿತ್ಯ 100 ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದ ನೇತ್ರಾವತಿ ನದಿ ತಟದಲ್ಲೇ ಶವಗಳನ್ನು ಹೂತು ಹಾಕಿರೋದಾಗಿ ಆ ಮಾಸ್ಕ್ ಮ್ಯಾನ್ ತೋರಿಸಿದ್ದಾನೆ. ಹಾಗಾಗಿ ಧರ್ಮಸ್ಥಳ ಕಾಡು ನೇತ್ರಾವತಿ ದಡದಲ್ಲಿ ತಲ್ಲಣ ಉಂಟಾದಂತೆ ಆಗಿದೆ. ಇಳಿಜಾರಿನ ದಟ್ಟಕಾಡು, ಸುರಿಯೋ ಮಳೆಯ ನಡುವೆಯೇ ನಿಗೂಢ ರಹಸ್ಯಗಳಿಗಾಗಿ ಹುಡುಕಾಟ ನಡೆದಿದೆ. ಧರ್ಮಸ್ಥಳ ಕಾಡಿನಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ. ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ವಿಧಿ ವಿಜ್ಞಾನ ಅಧಿಕಾರಿಗಳು, ತನಿಖಾಧಿಕಾರಿಗಳು, ವೈದ್ಯರ ತಂಡ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸ್ನಾನಘಟ್ಟದಿಂದ 200 ಮೀಟರ್ ಒಳಭಾಗದಲ್ಲಿ ಮಹಜರು ನಡೆದಿದ್ದು, ಕಾಡಿನ ಮಧ್ಯಭಾಗಕ್ಕೂ ಕರೆದೊಯ್ದು ಸ್ಥಳ ಪರಿಶೀಲನೆ ಮಾಡಲಾಗಿದೆ. ದೂರುದಾರ ಅನಾಮಿಕ ಪರ ಇರೋ ವಕೀಲರನ್ನ ದೂರವಿಟ್ಟು ಈ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಭಾರೀ ಭದ್ರತೆಯಲ್ಲಿ ಈ ಎಲ್ಲ ಪ್ರಕ್ರಿಯೆ ಆಗಿದೆ. ಸ್ಥಳ ಮಹಜರು ವೇಳೆ ಅನಾಮಿಕ ವ್ಯಕ್ತಿಗೆ ಗರುಡ ಟೀಮ್ನಿಂದ ಭದ್ರತೆ ಕೊಡಲಾಗಿದೆ. ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಮಹಜರು ಪ್ರಕ್ರಿಯೆ ನಡೆದಿದೆ. ಈ ವೇಳೆ ಆ ಅನಾಮಿಕ ವ್ಯಕ್ತಿ ಸುಮಾರು 15ಕ್ಕೂ ಹೆಚ್ಚು ಸ್ಥಳಗಳನ್ನು ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಆ ಸ್ಥಳಗಳನ್ನೆಲ್ಲ ಗುರುತು ಮಾಡಿರೋ ಎಸ್ಐಟಿ ಟೀಮ್ ಎಫ್ಎಸ್ಎಲ್ ತಂಡದೊಂದಿಗೆ ಸೇರಿಕೊಂಡು ಮಣ್ಣನ್ನು ತೆಗೆಯುವ ಕೆಲಸ ಮಾಡಿದೆ.
ಸುದೀರ್ಘ 1.25 ಗಂಟೆಯ ಸ್ಥಳ ಮಹಜರು ಬಳಿಕ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅದೇ ವಾಹನದಲ್ಲಿ ಆ ಅನಾಮಿಕ ವ್ಯಕ್ತಿ ಇರುವಂಥದ್ದು SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗಿತ್ತು. ಈಗ ಮತ್ತೆ ಧರ್ಮಸ್ಥಳದತ್ತ ವಾಹನ ಹೋಗ್ತಾ ಇದೆ. ಕಳೆದ 1.25 ಗಂಟೆಯಿಂದ ನಿರಂತರವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ನೇತ್ರಾವತಿಯ ನದಿ ತಟದ ಕಾಡಲ್ಲಿ ಮಾಡಲಾಗಿತ್ತು. ಇದೇ ವಾಹನದಲ್ಲಿ ಸದ್ಯಕ್ಕಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಒಬ್ಬ ಮುಸುಕುದಾರಿ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ. ಈತನಿಂದ ನಿರಂತರವಾಗಿ ಹೇಳಿಕೆಗಳನ್ನು ಸಂಗ್ರಹ ಮಾಡಿ ಆನಂತರವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಈಗ ಮುಕ್ತಾಯವಾಗಿರುವಂಥದ್ದು. ಇದು ಪ್ರಾಥಮಿಕ ಹಂತದ ಸ್ಥಳ ಮಹಜರು ಪ್ರಕ್ರಿಯೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಥಳಗಳನ್ನು ಗುರುತಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದು ಸೇರಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ನೂರಾರು ಸಂಖ್ಯೆಯಲ್ಲಿ ಜನ ಕಳೆದ 1.5-2 ಗಂಟೆಯಿಂದ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರು. ಸದ್ಯ ಇದೀಗ ಜನರು ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. SITಯ ಮುಂದಿನ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಸದ್ಯ ಜನರಲ್ಲಿ ಕುತೂಹಲ ಹೆಚ್ಚಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹೆಣ ಹೂತಿರೋ ಪ್ರದೇಶಗಳನ್ನು ಗುರುತಿಸಿದ ಮಾಸ್ಕ್ಮ್ಯಾನ್ ಮಳೆಯ ನಡುವೆಯೇ ನಡೆದ ಮಹಜರು ಪ್ರಕ್ರಿಯೆ. ದೂರುದಾರ ಶವಗಳನ್ನು ಹೂತಿಟ್ಟಿರೋ ಪ್ರದೇಶಗಳನ್ನು ತೋರಿಸಿದ್ದು ಆತ ಗುರುತಿಸಿದ ಸ್ಥಳಗಳ ಸುತ್ತಲೂ ಟೇಪ್ ಹಾಕಿ ಭದ್ರತೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆತ ಏನೇನು ಹೇಳಿದ್ದ ಅನ್ನೋದನ್ನ ಫೈಲ್ ತೆಗೆದುಕೊಂಡು ನೋಡಿ ಅಧಿಕಾರಿಗಳು ತಾಳೆ ಮಾಡಿದ್ದಾರೆ. ಅಲ್ಲಿದ್ದ ಸಿಬ್ಬಂದಿ ಸಾಕ್ಷ್ಯಗಳನ್ನು ರಕ್ಷಣೆ ಮಾಡೋ ಕೆಲಸ ಮಾಡಿದ್ದಾರೆ. ಅನಾಮಿಕ ಹೇಳಿದ್ದಕ್ಕೂ ಆತ ತೋರಿಸಿದ ಸಾಕ್ಷಿಗಳಿಗೂ ಸಂಬಂಧ ಇದೆಯಾ ಅಂತ ತಾಳೆ ಹಾಕಿ ಪರಿಶೀಲಿಸಲಾಗಿದೆ. ಸದ್ಯ ಶವ ಹೂತಿದ್ದೇನೆ ಎಂದಿರುವ ಅನಾಮಿಕ ವ್ಯಕ್ತಿ ಆತನ ಹೇಳಿಕೆಯೇ ಇಡೀ ಕೇಸ್ನ ಅಸ್ತ್ರವಾಗಿತ್ತು. ಈಗ ಮೂಳೆ, ಕೂದಲು, ಉಗುರುಗಳ ಸಂಗ್ರಹ ಮಾಡಿ FSL ಪ್ರಯೋಗಾಲಯಕ್ಕೆ ರವಾನೆ ಮಾಡೋ ಸಾಧ್ಯತೆ ಇದೆ. ಮೈ ಮೇಲಿನ ಒಡವೆಗಳು, ವಾಚ್, ಉಂಗುರ ಇನ್ನಿತರೆ ವಸ್ತುಗಳು ಸಿಗೋ ಸಾಧ್ಯತೆ ಇದ್ದು ಸಿಕ್ಕಿರುವ ಎಲ್ಲವನ್ನೂ DNA ಟೆಸ್ಟ್ ಮಾಡಿ ಸಂಬಂಧಿಕರ ಗುರುತು ಪತ್ತೆ ಕಾರ್ಯ ಮಾಡಬಹುದು. ಶವ ಹೂಳುವಾಗಿನ ಸ್ಥಿತಿ ಬಗ್ಗೆಯೂ ಅನಾಮಿಕನಿಂದ ಮಾಹಿತಿ ಸಂಗ್ರಹ ಮಾಡೋ ಸಾಧ್ಯತೆ ಇದೆ. ಮೈ ಮೇಲಿನ ಗಾಯಗಳು, ಗುರುತುಗಳು, ಕುರುಹುಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಅತ್ಯಾಚಾರ ಆಗಿದೆ ಎಂಬ ಹೇಳಿಕೆಗೆ ಪೂರಕವಾದ ಅಂಶಗಳ ಸಾಕ್ಷಿ ಸಂಗ್ರಹ ಮಾಡೋ ಸಾಧ್ಯತೆಯೂ ಇದೆ. ಶವ ತಂದುಕೊಟ್ಟವರು ಯಾರು? ಶವ ತಂದುಕೊಟ್ಟವರಿಗೆ ಆ ಶವ ಎಲ್ಲಿ ಸಿಕ್ತು ಎಂಬ ತನಿಖೆ ನಡೆಯಲಿದೆ. ಯಾವ ಗಾಡಿಯಲ್ಲಿ ತಂದಿದ್ರು, ಜೊತೆಯಲ್ಲಿ ಯಾರು ಬಂದಿದ್ರು ಅಂತ ಅನಾಮಿಕನಿಗೆ ಪ್ರಶ್ನೆ ಮಾಡಲಿದ್ದಾರೆ. ಅತ್ಯಾಚಾರ, ಕೊಲೆ ಮಾಡಿದವರು ಯಾರೆಂಬ ಬಗ್ಗೆಯೂ ತನಿಖೆ ಆಗಲಿದೆ. ಬೆಳ್ತಂಗಡಿ ಸ್ಟೇಷನ್ಗೆ ತಂದಿರುವ ತಲೆಬುರುಡೆ ಬಗ್ಗೆಯೂ ತನಿಖೆ ಆಗಲಿದೆ. ಸಮಾಧಿ ಅಗೆದಾಗ ಸಿಗುವ ಎಲ್ಲ ಶವಗಳ ತನಿಖೆಗೆ ಪ್ರತ್ಯೇಕ ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾರೆ. ಪ್ರತಿಯೊಂದು ಶವಗಳ ಹಿನ್ನೆಲೆ ಪರೀಕ್ಷೆ, ಕಾರಣಗಳ ಹುಡುಕಾಟದ ಟಾಸ್ಕ್ ಕೊಡಲಾಗುತ್ತೆ. ಇನ್ನು FSLನಲ್ಲಿ ಸಿಕ್ಕಿರುವ ಎಲ್ಲ ಮೂಳೆಗಳನ್ನು ಮಾನವನ ಆಕಾರದಲ್ಲಿ ಜೋಡಿಸಿ ಪರಿಶೀಲನೆ ಮಾಡಲಾಗುತ್ತದೆ. ತನಿಖಾಧಿಕಾರಿ, ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರಿಂದ ಪರೀಕ್ಷೆ ನಡೆಯಲಿದೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು DNA ಪರೀಕ್ಷೆ ಮಾಡಲಾಗುತ್ತೆ. ಸದ್ಯ ಎಲ್ಲರ ಕಣ್ಣು ಮಾಸ್ಕ್ ಮ್ಯಾನ್ ಮೇಲೆ ಬಿದ್ದಿದೆ. ಆತ ಯಾರ ಹೆಸರು ಹೇಳ್ತಾನೋ ಅವರಿಗೆ ಸಂಕಷ್ಟ ಎದುರಾಗಲಿದೆ. ಸದ್ಯ ಹೆಚ್ಚಿನ ತನಿಖೆ ಆಗಬೇಕಿದ್ದು ಅನಾಮಿಕ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯುವ ಸಾಧ್ಯತೆಯೂ ಇದೆ. ಅನಾಮಿಕನನ್ನ ಅಪ್ರೂವರ್ ಆಗಿ ಪರಿಗಣಿಸಿ ತಪ್ಪಿತಸ್ಥರನ್ನ ಹುಡುಕಿ ಕ್ರಮ ಕೈಗೊಳ್ಳುವ ಕೆಲಸ ಮಾಡಬಹುದು.